ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ತುಂಬ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಮಾಡಬೇಕು, 21ನೇ ತಾರೀಕ ಅಥವಾ 28ನೇ ತಾರೀಕ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಏನು ಮಾಡೋದು, ಯಾವ ರೀತಿ ನಾವು ತಯಾರಿ ಮಾಡ್ಕೊಳ್ಳೋದು, ಹೀಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾವ ದಿನ ಹಬ್ಬ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾದ ದಿನ, ಆ ದಿನದ ಮಹತ್ವ ಏನು, ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅಂದರೆ ಪೂಜೆಯ ಶುಭ ಮುಹೂರ್ತ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಡೇಟಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಎಲ್ಲ ಕನ್ಫ್ಯೂಷನ್ನು, ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಈಗ ನಮಗೆ ಆಷಾಢ ಮಾಸ, ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದಮೇಲೆ 13ನೇ ತಾರೀಕು ಗುರುವಾರದಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಅಂದರೆ 14ನೇ ತಾರೀಕಿನಿಂದ, ಆಗಸ್ಟ್ 14ನೇ ತಾರೀಕಿನಿಂದ ಮೊದಲನೇ ಶ್ರಾವಣ ಶುಕ್ರವಾರ. 14ನೇ ತಾರೀಕು ಮೊದಲನೇ ಶ್ರಾವಣ ಶುಕ್ರವಾರ ಆದರೆ 21ನೇ ತಾರೀಕು ಶುಕ್ರವಾರ ಎರಡನೇ ಶ್ರಾವಣ ಶುಕ್ರವಾರ ಆಗುತ್ತೆ. ಆ ದಿನದ ಪಂಚಾಂಗ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೆ ಆ ದಿನದ ನಕ್ಷತ್ರ, ತಿಥಿ ಎಲ್ಲ ಹೇಗಿದೆ, ಮತ್ತು ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ಎಲ್ಲ ಕ್ಯಾಲೆಂಡರ್ಗಳಲ್ಲಿ, ಪಂಚಾಂಗಗಳಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ 28ನೇ ತಾರೀಕು ನಮಗೆ 3ನೇ ಶ್ರಾವಣ ಶುಕ್ರವಾರ ಬರುತ್ತೆ. ಆ ದಿನ ಹುಣ್ಣಿಮೆ ಇದೆ. ಹುಣ್ಣಿಮೆ ಕೂಡ ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ. ಹಾಗಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ಅಂದರೆ ಈ ಎರಡೂ ದಿನದಲ್ಲಿ ಯಾವ ದಿನ ತುಂಬ ಶ್ರೇಷ್ಠ, ಬನ್ನಿ ತಿಳ್ಕೊಳ್ಳೋಣ. ಒಂದು ಮಾತು ಹೇಳ್ತೀನಿ ಕೇಳಿ. ಈಗ ಅಮಾವಾಸ್ಯೆ ಹುಣ್ಣಿಮೆನ ಪಕ್ಕಕ್ಕಿಡೋಣ. ನಾವು ಸಾಮಾನ್ಯವಾಗಿ ತುಂಬ ಹಿಂದಿನಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಮಾಡ್ತಾ ಇದ್ದೀವಿ ಹೇಳಿ? ಎರಡನೇ ಶ್ರಾವಣ ಶುಕ್ರವಾರ ಅಲ್ವಾ? ಅಂದರೆ ಹುಣ್ಣಿಮೆ ಹಿಂದೆ ಮುಂದೆ ಇರುತ್ತೆ. ಎಷ್ಟೋ ಸಲ ಅವತ್ತಿನ ದಿನವೇ ಹುಣ್ಣಿಮೆ ಇರುತ್ತೆ. ಕೆಲವು ಸಲ ಹುಣ್ಣಿಮೆಗೂ ಮೊದಲೇ ಹಬ್ಬ ಬರುತ್ತೆ, ಕೆಲವು ಸಲ ಹುಣ್ಣಿಮೆ ಆದಮೇಲೆ ಹಬ್ಬ ಬರುತ್ತೆ. ಈ ರೀತಿ ಪ್ರತಿ ವರ್ಷ ಏನಾದರೂ ಒಂದು ಇದ್ದೇ ಇರುತ್ತೆ ಬಿಡಿ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಗಮನಿಸೋದಾದರೆ, ಪ್ರತಿ ವರ್ಷ ನಾವು ಹಬ್ಬ ಹೇಗೆ ಮಾಡ್ತೀವಿ? ಎರಡನೇ ಶ್ರಾವಣ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ವ್ರತನ ಮಾಡ್ತೀವಿ ಅಲ್ವಾ? ಅದೇ ರೀತಿ ಈ ವರ್ಷ ಕೂಡ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದು ತುಂಬ ಒಳ್ಳೆಯದು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, 21ನೇ ತಾರೀಕು ಡೇಟ್ ಮತ್ತು ನಕ್ಷತ್ರದಲ್ಲೂ ತುಂಬಾ ಒಳ್ಳೆ ದಿನವೇ ಇದೆ. ಹಾಗಾಗಿ ಈ ದಿನ ಮಾಡೋದು ತುಂಬ ಒಳ್ಳೆಯದು ಅಂತ. ಯಾಕಂದರೆ 21 ಅನ್ನೋದು ನಾವು ಅದನ್ನು ಕೂಡಿದಾಗ 3 ಬರುತ್ತೆ. ಗುರುಗಳ ಸಂಖ್ಯೆ, ಗುರುಬಲ, ಗುರುತತ್ವ ಹೆಚ್ಚಾಗಿರೋದ್ರಿಂದ ಈ ದಿನ ಲಕ್ಷ್ಮೀ ಪೂಜೆ ಮಾಡೋದು ಮತ್ತು ಗುರುಗಳನ್ನು ಆರಾಧನೆ ಮಾಡೋದು, ಲಕ್ಷ್ಮೀನಾರಾಯಣರ ಜೊತೆಗೆ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಫಲ ಸಿಗುತ್ತೆ. ಸ್ನೇಹಿತರೆ, ವಿಷ್ಣುವಿನ ದಶಾವತಾರಗಳಲ್ಲಿ 8ನೇ ಅವತಾರ ಕೃಷ್ಣನ ಅವತಾರ. ಕೃಷ್ಣನನ್ನು ಜಗದ್ಗುರು ಅಂತ ಹೇಳ್ತಾರೆ. ಅಂದರೆ ಈಗ ನೀವು ಗುರುವಾಯರು ಕೇಳಿದಿರಲ್ವ, ಕೇರಳದಲ್ಲಿ ಗುರುವಾಯರು ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ. ಅವರು ಜಗದ್ಗುರುಗಳು, ಗುರುಗಳ ಸ್ಥಾನದಲ್ಲಿ ಇರೋ ಅಂಥವರು. ಹಾಗಾಗಿ ಇದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡೋದ್ರಿಂದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡಿದಷ್ಟೇ ಫಲ ಸಿಗುತ್ತೆ. ಡೇಟ್ ಪ್ರಕಾರ ಕೂಡ ಈ ದಿನ ಗುರುತತ್ವ ಇರುವಂಥ ದಿನ. ಅಷ್ಟೇ ಅಲ್ಲ ಸ್ನೇಹಿತರೆ, 21/8/2026 ಇದಿಷ್ಟನ್ನು ಕೂಡಿಸಿದ್ರೂ ಕೂಡ ಕೊನೆಯಲ್ಲಿ 3 ಬರುತ್ತೆ. ಹಾಗಾಗಿ ಈ ದಿನ ಡೇಟ್ ಪ್ರಕಾರ ಕೂಡ, ನಕ್ಷತ್ರದ ಪ್ರಕಾರ ಕೂಡ, ಮತ್ತು ಎರಡನೇ ಶ್ರಾವಣ ಶುಕ್ರವಾರ, ಇದರಿಂದ 21ನೇ ತಾರೀಕು ತುಂಬಾ ಒಳ್ಳೆಯ ದಿನ ಇದೆ, ಮಾಡಬಹುದು. ನಾನು ಕೂಡ ಇದೇ ದಿನವೇ ಮಾಡೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಶುಕ್ಲ ಪಕ್ಷ ನೋಡಿ, ನಾವು ಯಾವಾಗಲೂ ಅಷ್ಟೇ, ಈಗ ಯಾವುದೇ ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ ಅಂದರೂ ಕೂಡ ಅದು ಶುಕ್ಲ ಪಕ್ಷದಲ್ಲೇ ಮಾಡೋದು. ಅಂದರೆ ಅಮಾವಾಸ್ಯೆ ಆದಮೇಲೆ ಹುಣ್ಣಿಮೆಯ ಒಳಗಾಗಿ ಹಬ್ಬಗಳನ್ನ ಮಾಡ್ತೀವಿ. ಕೆಲವೊಂದು ಹಬ್ಬಗಳು ಹುಣ್ಣಿಮೆ ಆದಮೇಲೆ ಬರುತ್ತೆ. ಈಗ ನಾವು ಸಂಕಷ್ಟಹರ ಚತುರ್ಥಿ ಆಗಿರ್ಬೋದು, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗಳಾಗಿರ್ಬೋದು. ಕೆಲವೊಂದು ನಾವು ವರವನ್ನು ಪಡೆಯೋದಕ್ಕೆ, ಫಲವನ್ನು ಪಡೆಯೋದಕ್ಕೆ ಮಾಡ್ತೀವಿ. ಇನ್ನು ಕೆಲವೊಂದು ಪೂಜೆಗಳನ್ನು ದೋಷ ನಿವಾರಣೆಗೋಸ್ಕರ, ಪಾಪಕರ್ಮಗಳ ನಿವಾರಣೆಗೋಸ್ಕರ ಮಾಡ್ತೀವಿ. ಅದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಯಾವ್ಯಾವ ಪೂಜೆ ಹಬ್ಬ ಮಾಡಬೇಕು ಅನ್ನೋದು ಕೂಡ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲೇ ನಮಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶ್ರಾವಣ ಶುಕ್ರವಾರ 21ನೇ ತಾರೀಕು ಮಾಡಬಹುದು. ತುಂಬಾ ಒಳ್ಳೆಯದು. ಇನ್ನು ಈ ದಿನ ನವಮಿ ತಿಥಿ ಇರುತ್ತೆ. ನಾವು ಆಗಸ್ಟ್ 20ನೇ ತಾರೀಕು ರಾತ್ರಿ 9:18 ಆಗಸ್ಟ್ 21ನೇ ತಾರೀಕು ರಾತ್ರಿ 11:30 ತನಕ ಇರುತ್ತೆ. ನವಮಿ ತಿಥಿ ಇರುತ್ತೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಅನುರಾಧ ನಕ್ಷತ್ರ ಪ್ರಾರಂಭ ಆಗುತ್ತೆ. ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 11:50 ತನಕ
ಅನುರಾಧ ನಕ್ಷತ್ರ ಇರುತ್ತೆ. ಆ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಅಂದರೆ 22ನೇ ತಾರೀಕು ಶನಿವಾರ ಮಧ್ಯಾಹ್ನ 2:40 ತನಕ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಮಗೆ ಬೆಳಗ್ಗೆ ಪೂಜೆಯಲ್ಲಿ ಅನುರಾಧ ನಕ್ಷತ್ರ ಇರುತ್ತೆ, ಸಂಜೆ ನಾವು ಪೂಜೆ ಮಾಡುವಾಗ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಹಾಗಾಗಿ ಈ ದಿನ ಕೂಡ ತುಂಬ ಒಳ್ಳೆಯ ದಿನವೇ ಇದೆ, ಮಾಡಬಹುದು. ಅಲ್ಲದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 11:50 ತನಕ ಇರುತ್ತೆ. ಅಂದರೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ನೀವು ಮಾಡೋ ಅಷ್ಟೊತ್ತಿಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಕೂಡ 21ನೇ ತಾರೀಕು ತುಂಬಾ ಪ್ರಶಸ್ತವಾಗಿದೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ. ನಾನು ಕೂಡ ನನಗೆ ಗೊತ್ತಿರೋ ಗುರುಗಳನ್ನೆಲ್ಲ ವಿಚಾರಿಸಿದ್ದೀನಿ ಮತ್ತು ಎಷ್ಟೋ ಕ್ಯಾಲೆಂಡರ್ಗಳನ್ನೆಲ್ಲ ಚೆಕ್ ಮಾಡಿದ್ದೀನಿ. ಎಲ್ಲದರಲ್ಲೂ ಕೂಡ 2ನೇ ಶ್ರಾವಣ ಶುಕ್ರವಾರ 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ಕೊಟ್ಟಿದ್ದಾರೆ. ಬನ್ನಿ ಈ ದಿನದ ಪೂಜೆಯ ಶುಭ ಮುಹೂರ್ತ ಕೂಡ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಪೂಜೆಗೆ ಸಿಂಹ ಲಗ್ನದ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ 5:40ರಿಂದ 8:10 ತನಕ ನೀವು ವರಮಹಾಲಕ್ಷ್ಮಿ ಕಳಸನ ಸ್ಥಾಪನೆ ಮಾಡಿ ಪೂಜೆನ ಮಾಡ್ಕೋಬಹುದು. ಇನ್ನು ಮಧ್ಯಾಹ್ನ ನೈವೇದ್ಯದ ಸಮಯ 12:40ರಿಂದ 2 ಗಂಟೆ ತನಕ ಮಧ್ಯಾಹ್ನದ ನೈವೇದ್ಯವನ್ನು ಅರ್ಪಿಸಬಹುದು. ಹಾಗೆ ಸಂಜೆ ಪೂಜೆ ಮಾಡುವಂಥವರು ಸಂಜೆ 5:30ರಿಂದ 8:20 ತನಕ ಈ ಒಂದು ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಅಂದರೆ ಸಂಜೆಯ ಗೋಧೂಳಿ ಸಮಯದಲ್ಲಿ ಪೂಜೆನ ಮಾಡಬಹುದು. ಇನ್ನು ಒಂದೇ ದಿನ ಲಕ್ಷ್ಮಿನ ಕೂರಿಸುವಂಥವರು ರಾತ್ರಿ 9:30 ನಂತರ ಆರತಿ ಮಾಡಿ ಕಳಸವನ್ನು ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಬಹುದು. 3ನೇ ದಿನಕ್ಕೆ ವಿಸರ್ಜನೆ ಮಾಡುವಂಥವರು ಶನಿವಾರ ರಾತ್ರಿ, ಅಂದರೆ ಯಾಕಂದರೆ ಮಾರನೇ ದಿನ ಶ್ರಾವಣ ಶನಿವಾರ ಇರುತ್ತಲ್ವ, ಹಾಗಾಗಿ ವೆಂಕಟೇಶ್ವರನನ್ನು ಕೂಡ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನ ರಾತ್ರಿ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ಕೋಬೋದು. ಈ ರೀತಿ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡಬಹುದು. ಹಾಗಂತ 28ನೇ ತಾರೀಕು ಮಾಡಬಾರ್ದು ಅಂತೇನಲ್ಲ. 21ನೇ ತಾರೀಕು ನಿಮಗೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳೇನಾದರೂ ಇದ್ದು ಅವತ್ತಿನ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ 28ನೇ ತಾರೀಕು ಹುಣ್ಣಿಮೆ ದಿನ ಮಾಡಬಹುದು. ಬನ್ನಿ ಈಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ಪೂಜೆ ಸಮಯ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9:10 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ 9:40 ಹುಣ್ಣಿಮೆ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ಅಂದರೆ ನಮಗೆ 28ನೇ ತಾರೀಕು ಶುಕ್ರವಾರದ ದಿನ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರೋದಿಲ್ಲ. ಆದರೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಅದೇ ದಿನ ಪೂರ್ತಿ ಲೆಕ್ಕ ಬರುತ್ತೆ. ಹಿಂದಿನ ದಿನ ಅಂದರೆ 27ನೇ ತಾರೀಕು ರಾತ್ರಿ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. 28ನೇ ತಾರೀಕು ಬೆಳಗ್ಗೆ 9:40 ಹುಣ್ಣಿಮೆ ತಿಥಿ ಮುಗಿದೋಗುತ್ತೆ. ಇನ್ನು ಈ ದಿನ ಶತಭಿಷ ನಕ್ಷತ್ರ ಇರುತ್ತೆ. ಬೆಳಗಿನ ಜಾವ 2:15 29ನೇ ತಾರೀಕು 3:15 ಅಂದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭ ಆಗುತ್ತೆ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯ ಆಗುತ್ತೆ. ಶತಭಿಷ ನಕ್ಷತ್ರ ಇರುತ್ತೆ. ನಿಮ್ಮ 3ನೇ ಶ್ರಾವಣ ಶುಕ್ರವಾರದ ಪೂಜೆ ದಿನ ಶತಭಿಷ ನಕ್ಷತ್ರ ಇರುತ್ತೆ. ಹಾಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾದರೆ ನಿಮಗೆ ಹುಣ್ಣಿಮೆ ತಿಥಿ ಕೂಡ ಇರುತ್ತೆ. ಈ ದಿನ ಪೂಜೆ ಮಾಡುವಂಥವ್ರು ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗಾಗಿ, ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ 4:30ರಿಂದ ಬೆಳಗ್ಗೆ 8 ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬಹುದು. ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ಕೋಬಹುದು. ಈ ದಿನದ ಇನ್ನೊಂದು ವಿಶೇಷತೆ ಅಂದರೆ ರಕ್ಷಾಬಂಧನ. ಶ್ರಾವಣ ಮಾಸದ ಹುಣ್ಣಿಮೆ ದಿನ ರಕ್ಷಾಬಂಧನವನ್ನು ಕೂಡ ಆಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಈ ದಿನದ ಪೂಜೆ ಸಮಯ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:30ರಿಂದ 5:30 ಒಳಗಾಗಿ ನೀವು ಪೂಜೆ ಮಾಡಬೇಕು. ಅಥವಾ ಆ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಶುರು ಮಾಡಿದರೂ ಕೂಡ 8 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಬಹುದು. ಮಧ್ಯಾಹ್ನ 12:30 ನಂತರ ದೇವಿಗೆ ನೈವೇದ್ಯನ ಅರ್ಪಿಸ್ಬೋದು. ಮತ್ತು ಸಂಜೆ ಗೋಧೂಳಿ ಸಮಯ 5:30ರಿಂದ 8 ಗಂಟೆ ತನಕ ಸಂಜೆ ಪೂಜೆನ ಕೂಡ ಮಾಡ್ಕೋಬೋದು. ಹೆಣ್ಮಕ್ಕಳನ್ನ ಕರೆದು ಕುಂಕುಮ ಕೊಡೋದು. ಹಾಗೆಯೇ ರಾತ್ರಿ 9 ಗಂಟೆ ನಂತರ ಕಳಸನ ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಬೋದು. ಅಥವಾ ನೀವೇನಾದರೂ 2 ದಿನ ಕಳಸ ಇಟ್ಟಿರ್ತೀರ, 3ನೇ ದಿನಕ್ಕೆ ವಿಸರ್ಜನೆ ಮಾಡ್ತೀರಾ ಅಂದರೆ ಶ್ರಾವಣ ಶನಿವಾರ ವೆಂಕಟೇಶ್ವರನ ಪೂಜೆ ಮಾಡಿ ಅದೇ ದಿನ ರಾತ್ರಿ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ಕೋಬಹುದು. ಈಗ ನಿಮ್ಮ ಮುಂದೆ 2 ಡೇಟ್ಗಳ ತಿಥಿ ನಕ್ಷತ್ರ
ಮತ್ತು ಆ ದಿನದ ಮಹತ್ವಗಳು ಎಲ್ಲನೂ ಕೂಡ ನಾನು ತಿಳಿಸಿದ್ದೀನಿ. ಇನ್ನು ಯಾವ ದಿನ ಮಾಡಬೇಕು ಅನ್ನೋ ಆಯ್ಕೆ ನಿಮಗೆ ಬಿಟ್ಟಿದ್ದು. 21ನೇ ತಾರೀಕು ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಬೇರೆ ಬೇರೆ ರೀತಿ ಕಾರಣಗಳಿಂದ ಅವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ 28ನೇ ತಾರೀಕು ಮಾಡಬಹುದು. 2 ದಿನ ಕೂಡ ಒಳ್ಳೆಯದೇ ಇದೆ. ಹಾಗೆ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರೂ ಕೂಡ ಅಷ್ಟೇ ನಿಮಗೊಂದು ಒಳ್ಳೆ ಮಾಹಿತಿ ತಲುಪಿಸ್ಬೇಕು ಅಂತಲೇ ಅವರವರದ್ದೇ ರೀತಿಯಲ್ಲಿ ವಿಚಾರ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇರ್ತಾರೆ. ನಾನು ಕೂಡ ಅಷ್ಟೇ ಗೊತ್ತಿರೋರ ಮುಖಾಂತರ ಸಾಕಷ್ಟು ತಿಳ್ಕೊಂಡು ವಿಚಾರಿಸಿ ಆಮೇಲೆ ಈ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಕೂಡ 21ನೇ ತಾರೀಕಿಗೆ ಹಬ್ಬ ಮಾಡ್ತಾ ಇದ್ದೀನಿ. ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೋಗಿ ಬರಲಾ?